ಮಾಸ್ ಹಿಸ್ಟ್ರಿ, ಅಬ್ಸಲ್ಯೂಟ್ ಮಾಸ್ ಹಿಸ್ಟ್ರಿ. ಸೆಕೆಂಡ್ ಹಾಫ್ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾ ಪ್ಯೂರ್ ಲಿಟ್ರಲಿ ಥ್ಯಾಂಕ್ ಯು ಹೊಂಬಾಳೆ. ಸಖತ್ ಮೂವಿ. ಆಫ್ಟರ್ KGF, ಆಫ್ಟರ್ ಕಾಂತಾರ ಯಾವ ಸಿನಿಮಾನೂ ಬರಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ಮೈಯೆಲ್ಲ ಒಂಥರ ನಡುಕ್ತಾ ಇದೆ. ಈ ದಸರಾಗೆ ಸೂಪರ್ ದಸರಾ, ಸಖತ್ತು ಫ್ಯಾಮಿಲಿ ಸಮೇತ ನೋಡ್ಬೋದು. ಚಿಂದಿ ಮೂವಿ. ಫೈನಲಿ ಡಿವೈನ್ ಸ್ಟಾರ್ ಅಂತ ಇದ್ರೆ ಅದು ರಿಷಬ್ ಶೆಟ್ಟಿ ಮಾತ್ರ. ಬೇರೆ ಆ ಒಂದು ಟೈಟಲ್ ಇದು ಯಾರಿಗೂ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ಈ ವರ್ಷ ಒಂದಷ್ಟು ಸಿನಿಮಾಗಳೆಲ್ಲ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ. ಅಲ್ಲಿ ನೋಡಿದ ಇವತ್ತು ಇನ್ನೂ ಚಳಿ ಆಗ್ತದೆ ಅಂತ ಸಖತ್ ಮೂವಿ, ಎಂಜಾಯ್ ಮಾಡ್ತೀರಾ. ಸಖತ್ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ದಸರಾ ಹಬ್ಬದನ್ನ ನೋಡ್ಬೇಕಂತ ಎಲ್ಲರಲ್ಲಿ ಕೇಳ್ಕೊಂತೀವಿ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲಿ ಬಂದು ಫ್ಯಾಮಿಲಿ ಸಮೇತ ಬಂದು ಥಿಯೇಟರಲ್ಲೇ ನೋಡ್ಬೇಕು ಅಂತ ಕೇಳ್ತಾರೆ. ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳ್ತಿದಾರಲ್ಲ, ಚಪ್ಪಾಳೆ ಹೊಡೆದು ತೊಡೆ ತಟ್ಟಿ ಮೀಸೆ ತಿರುಗಿಸ್ಕೊಂಡು ನೋಡಬೇಕು ಅಂತ ರಿಷಬ್ ಶೆಟ್ಟಿ ತೋರಿಸ್ಕೊಂಡಿದ್ದಾರೆ. ಏನಿದೆ ಗುರು ಮೂವಿ, ಥಿಯೇಟ್ರಿಂದ ಆಚೆ ಬಂದರು ಹೇಗೂ ಮೈಯೆಲ್ಲ ಚುಮ್ಮಂತ ಇದೆ. ಅಷ್ಟು ಸಕ್ಕತ್ತಾಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ರಿಷಬ್ ಶೆಟ್ಟಿ ಅವರು ಏನು ಆ್ಯಕ್ಟಿಂಗ್ ಮಾಡ್ತಾ ಇದ್ರು, ಯಾವ ಬಾಲಿವುಡ್ ಟಾಲಿವುಡ್ ಕಮ್ಮಿ ಇಲ್ಲ ಅಂತ ನಮ್ಮ ಸ್ಯಾಂಡಲ್ವುಡ್ ಎತ್ತಿ ತೋರಿಸಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಸಿನಿಮಾ ಯಾರು ಮಿಸ್ ಮಾಡ್ಕೊಬಾರ್ದು. ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಒಂದೊಂದು ಸೀನು ಮೈ ತುಂಬ ಅನ್ಸುತ್ತೆ. ಒಂದು ಏನು ತಿಳ್ಕೊಬೋದು ಅಂತಂದರೆ, ಧರ್ಮದ ಪರ ನಾವು ಯಾವತ್ತೂ ನಿಂತರೆ ಅಧರ್ಮನನ್ನು ತಡಿಬೋದು ಅಂತ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಿಷಬ್ ಶೆಟ್ಟಿ ಅವರಿಗೆ ಹ್ಯಾಟ್ಸ್ ಆಫ್. ಫೈಟಿಂಗ್ ಸೀನು ಸಕ್ಕತ್ತಾಗಿದೆ. ಯಾವುದೋ ತೆಲುಗು ತಮಿಳು ಸಿನಿಮಾಗಳನ್ನ ಒಪ್ಕೋತಿರಲ್ಲ, ಕನ್ನಡ ಸಿನಿಮಾನ ಒಪ್ಕೊಳ್ಳೋದೇನೋ ಒಪ್ಕೊಂಡು ಕೊಂಡಾಡ್ಬೋದು. ಅಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ತುಂಬ ಕಾಂಟ್ರವರ್ಸಿ ಆಗಿತ್ತು, 400-500 ರೂಪಾಯಿ ಕೊಟ್ಟು ಸಿನಿಮಾನ ಹೆಂಗೆ ನೋಡ್ಬೋದು ಅಂತ. ಯಾಕೆ ನೋಡಬೇಕು ಅಂತ ನಿಜವಾಗ್ಲೂ ಹೇಳ್ತೀನಿ, 400-500 1000 ಕೊಟ್ಟರು ಕಮ್ಮಿನೇ. ಅಷ್ಟು ಸಗದಾಗಿ ಮಾಡಿದ್ದಾರೆ ಸಿನಿಮಾ. ಯಾರ್ಯಾರು ಸಿನಿಮಾನ ನೋಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದಯವಿಟ್ಟು ಕಾಂತಾರ ಸಿನಿಮಾನ ನೋಡಿ. ಒಳ್ಳೇದಾಗಲಿ ಕಾಂತಾರಾಗೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಇಟ್ಸ್ ನಾಟ್ ಎ ಸಿನಿಮಾ, ಇಟ್ಸ್ ಅ ಶಿವಗಣ ದರ್ಶನ. ಅಂದರೆ ಶಿವನ ಮೂಲದಿಂದನೇ ಬಂದಂಗಿದೆ ಪಿಕ್ಚರು. ಸೊ ಹ್ಯಾಟ್ಸ್ ಆಫ್ ಟು ಹೊಂಬಾಳೆ ಪ್ರೊಡಕ್ಷನ್ಸ್ ಬಿಕಾಸ್ ಆಫ್ ಗ್ರ್ಯಾಂಜುವಲ್ ವಿಜುವಲ್ಸ್ ಆ್ಯಂಡ್ ದ ಇಮ್ಯಾಜಿನೇಷನ್ ಆಫ್ ರಿಷಬ್ ಶೆಟ್ಟಿ ಸರ್. ಇದು ನಿಮ್ಮ ಪಾದ ಅಂದ್ಕೊಂಡು ನಮಸ್ಕಾರ. ಸೊ ತುಂಬ ಧನ್ಯವಾದಗಳು ಈ ಥರ ಒಂದು ನಮ್ಮ ರೂಟೆಡ್ ಕಥೆನ ಹೇಳಿದ್ದಕ್ಕೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಸ್ ನಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳಬೇಕಂದ್ರೆ ಸಿನಿಮಾ ಎಕ್ಸ್ಟ್ರಾರ್ಡಿನರಿ. ಈ ಥರ ಇಮ್ಯಾಜಿನೇಷನ್ನು ಮುಂದೆ ಯಾರೂ ಮಾಡೋ ಹಾಗಿಲ್ಲ ಅಂತ ಅನಿಸುತ್ತೆ. ಧರ್ಮ ರಕ್ಷಿತ ಅನ್ನೋ ಹಾಗೆ ಈ ಧರ್ಮದ ಪರವಾಗಿ ನಾವು ನಿಂತರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಯಾವುದೋ ಒಂಥರ ದೈವ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಮೂವಿಯಲ್ಲಿ ಕ್ಲಿಯರ್ ಆಗಿ ಕಟ್ಟಾಗಿ ತೋರಿಸಿದ್ದಾರೆ. ರಿಷಬ್ ಶೆಟ್ಟಿ ಸರ್ಗೆ ತುಂಬ ಹೃದಯದ ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಹೊಂಬಾಳೆ.